ಒಳ್ಳೆ ದೇವ್ರು ಬರ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಚಪ್ಪಲಿ ಪಕ್ಕಕ್ಕೆ ಬಿಡ್ತೀವಿ, ಸುಮ್ಮನೆ ತಲೆ ತಗ್ಗಿಸ್ತೀವಿ. ಅದು ಯಾಕೆ ಬರುತ್ತೆ ಅಂದರೆ ಅದು ಒಂದು ಭಕ್ತಿ ಜೊತೆಗೆ ಏನಾಗಿರ್ತದೆ ಅಂದರೆ ಆರಾಧನೆ ಇರ್ತದೆ. ಅವರಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇರ್ತದೆ. ಅಂಥ ಅಭಿಪ್ರಾಯಕ್ಕೆ ನಾವು ಯಾವತ್ತೂ ಚ್ಯುತಿ ಕೊಡಬಾರ್ದು. ಅಂದರೆ ಒಂದು ಕೆಟ್ಟ ಯೋಚನೆಗಳಾಗಿರ್ಬೋದು, ಕೆಟ್ಟದಾದ ರೀತಿಯಾದಂತಹ ವೇಷಗಳು ಹಾಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅನವಶ್ಯಕವಾಗಿ ಯಾವುದೇ ಒಂದು ದೈವಾರಾಧನೆಯನ್ನಾಗಲಿ ನಾವು ಕ್ಷುಲ್ಲಕವಾಗಿ ನೋಡಬಾರ್ದು ಮೊದಲನೇದಾಗಿ. ಯಾಕೆಂದರೆ ದೇವರು ಅನ್ನೋದು, ದೈವ ಅನ್ನೋಂಥದ್ದೊಂದು ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇರ್ತದೆ. ಅಲ್ಲಿ ಶಕ್ತಿ ಇಲ್ಲದೆ ಯಾರೇ ಆಗಲಿ, ಇಷ್ಟು ಜನ ಏನು ತುಳುನಾಡು ಇರ್ತದೋ ಆಗಿರ್ಬೋದು, ಅಥವಾ ಕರ್ನಾಟಕನೇ ಆಗಿರ್ಬೋದು. ಇವಾಗ ನೋಡಿ, ಬರೀ ನಾವು ಕರ್ನಾಟಕ ಬಿಟ್ಟು ಇದು ದೇಶ ಪ್ರಪಂಚಾದ್ಯಂತ ಇಷ್ಟು ಹೆಸರು ಮಾಡಿದೆ ಅಂದರೆ ಒಂದು ದೈವ ಮಾತ್ರ ಅಷ್ಟು ಕೆಲಸ ಮಾಡಿದೆ ಅಂತ ನಾವು ಹೇಳ್ಬೋದು ಅಲ್ವಾ. ಅಂತ ಇದಿರಬೇಕಾದ್ರೆ ನಾವು ಯಾವುದೇ ಕಾರಣಕ್ಕಾಗಲಿ ಆ ದೈವಕ್ಕೆ ಕೊಡುವಂತಹ ಯಾವುದೇ ಒಂದು ಮರ್ಯಾದೆ ಆಗಿರ್ಬೋದು, ಒಂದು ಶಿಸ್ತಾಗಿರ್ಬೋದು, ಒಂದು ಪ್ರಾರ್ಥನೆ ಆಗಿರ್ಬೋದು, ಒಂದು ಸಂಸ್ಕಾರ ಆಗಿರ್ಬೋದು, ಖಂಡಿತ ಕೊಡಲೇಬೇಕು. ಅಲ್ಲೇನಾದರೂ ವ್ಯತ್ಯಾಸ ಕಂಡ್ರೆ ಖಂಡಿತವಾಗ್ಲೂ ಅವರ ಒಂದು ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇದು ತಮಾಷೆ ಮಾತಲ್ಲ, ತುಂಬ ವ್ಯತ್ಯಾಸ ಆಗುತ್ತೆ. ನಾವು ಯಾವುದನ್ನೇ ಆಗಲಿ, ಯಾವುದೇ ವ್ಯಕ್ತಿ ಆಗಿರ್ಬೋದು, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀವಿ. ಅಂತಹ ವ್ಯಕ್ತಿಗಳಲ್ಲೇ ಒಂದು ಸಣ್ಣ ಪುಟ್ಟ ಏನಾದರೂ ಬೈದ್ರೆ ಸಾಕು, ಒಂದು ಏನೋ ವ್ಯತ್ಯಾಸಗಳು ಅವರ ಜೀವನದಲ್ಲಿ ಕಾಣುತ್ತೆ. ಅಂಥದ್ರಲ್ಲಿ ದೈವಕ್ಕೆ ನಾವು ಏನಾದರೂ ಸಮಸ್ಯೆ ಕೊಟ್ಟಾಗ ಖಂಡಿತ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಮತ್ತು ಈ ನೋಡಿ, ಈಗ ಎಲ್ಲರಿಗೂ ಗೊತ್ತಿದೆ ಇಮಿಟೇಟ್ ಮಾಡಬಾರ್ದು ದೇವರುಗಳನ್ನು ಅಂತ ಹೇಳಿ, ಬಟ್ ಆಗ್ತಾ ಇದೆ. ಇದಕ್ಕೆ ಸಿನಿಮಾ ಕಾರಣ ಅಂತ ಹೇಳ್ಬೋದಾ? ಇಲ್ಲ, ನಾವು ನೇರವಾಗಿ ಸಿನಿಮಾ ಕಾರಣ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ಒಳ್ಳೆ ವಿಚಾರನ ಪ್ರದರ್ಶನ ಮಾಡಬೇಕು, ತೋರಿಸುವಂಥ ವಿಚಾರ ಇರ್ತದೆ. ನೀವು ಈಗ ನಾವು ಸಾಕಷ್ಟು ದೇವ್ರ ಫಿಲಮ್ಗಳು ಬಂದಿದೆ. ಅವ್ರು ಬಂದಿದೆ ಅಂದಿದ ತಕ್ಷಣ ನಾವೆಲ್ಲ ಕೆಟ್ಟದ್ದು ಅಂತಲ್ಲ. ಅಟ್ಲೀಸ್ಟು ನಮ್ಮ ಒಂದು ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಒಂದು ಚಿತ್ರದ ರೂಪದಲ್ಲಿ ನಮಗೆ ಪ್ರದರ್ಶನ ಮಾಡಿದ್ದಾರೆ. ಆ ಪ್ರದರ್ಶನವನ್ನು ನಾವು ದೈವ ರೂಪದಲ್ಲಿ ನೋಡಿ ಪ್ರಾರ್ಥನೆ ಮಾಡಬೇಕಷ್ಟೇ ಹೊರತು ನಾನೇ ದೇವರು ಅಂತ ಹೋಗೋಕ್ಕಾಗತ್ತಾ? ಈಗ ಆ್ಯಕ್ಟ್ ಮಾಡಿರೋರೇ ನಾನು ದೇವರು ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅವರೇನು ಅವರೂ ಭಕ್ತಿಯಿಂದ ಮಾಡಿರೋದಕ್ಕೆ ಆ್ಯಕ್ಟ್ ಮೇಲೆ ಬಂದಿರೋವಂಥದ್ದು. ಅದೇ ರೀತಿ ಯಾರು ಅದನ್ನ ಇಮಿಟೇಟ್ ಮಾಡ್ತಾರೋ ಅವರಲ್ಲಿ ಆ ಶಕ್ತಿ ಇದೆಯಾ ಅನ್ನೋದು ಫಸ್ಟ್ ಯೋಚನೆ ಮಾಡಬೇಕು, ಇಮಿಟೇಷನ್ ಮಾಡಬೇಕು. ಈಗ ನನ್ನ ಪ್ಲೇಸಲ್ಲಿ ನೀವು ಬಂದು ನಿಮ್ಮ ಪ್ಲೇಸಲ್ಲಿ ನಾನು ಬಂದ್ರೂ ಸಹ ನಿಮ್ಮ ಥರ ನಾನು ಇಮಿಟೇಟ್ ಮಾಡೋ ಅಷ್ಟು ಶಕ್ತಿ ಇದ್ರೆ ಮಾತ್ರ ಮಾತಾಡ್ಬೇಕಲ್ವಾ? ಇಲ್ಲ ಅಂದರೆ ನನ್ನ ಕೆಲಸ ಏನು? ಅದು ಬಿಟ್ಟು ನಾನೇನೋ ಟ್ರೈ ಮಾಡ್ತೀನಿ ಅಂತ ಹೋಗಿ ತಿರ್ಗಿ ಅಲ್ಲಿ ಪ್ರೇಕ್ಷಕರ ಮುಂದೆ ಬೇರೆ ರೀತಿಯಾದಂತಹ ಆಗುತ್ತೆ. ಬರೀ ಪ್ರೇಕ್ಷಕರ ಮುಂದೆ ಅಂತಲ್ಲ, ಅದು ದೈವದ ರೀತಿಯಲ್ಲೇ ಬೇರೆ ರೀತಿ ಆಗೋಗುತ್ತೆ. ಆ ಕಾರಣದಿಂದ ಇದನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಬೇಕು. ಕಮ್ಮಿ ಅಲ್ಲ, ಬಿಡಲೇಬೇಕು. ಅದಕ್ಕೆ ಅಂತಲೇ ಅನುಷ್ಠಾನ ಮಾಡಿ ಸಂಪೂರ್ಣವಾದಂತಹ ಒಂದು ನಿಯಮನಿಷ್ಠೆಯಿಂದ ಇರ್ತಾರಲ್ಲ ಅವರಲ್ಲಿ ಅದು ಅನುಕರಣೆ ಅಲ್ಲ, ಅದು ಒಂದು ಪ್ರದರ್ಶನ, ಅವರೊಂದು ಶಕ್ತಿ ಇರ್ತದೆ. ಅದರಿಂದ ಓಕೆ. ಅದು ಬಿಟ್ಬಿಟ್ಟು ನಾವೇನೋ ಒಂದು ಮಾಡಬೇಕು, ಅವರೇನೋ ಮಾಡ್ತಾ ಇದ್ದಾರೆ ನಾವು ಮಾಡೋಣ, ಅದು ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ. ವೀಕ್ಷಕರು ನೋಡಿ, ದೈವಾರಾಧನೆ, ಭೂತಕೋಲ, ಅದೇ ರೀತಿಯಾಗಿ ಎಲ್ಲವೂ ನಡೀತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಸಂಪ್ರದಾಯ, ನಾವು ಪರಂಪರೆ ಕೂಡ ಗೊತ್ತಿದೆ. ಬಟ್ ಆಧ್ಯಾತ್ಮಿಕ ಚಿಂತಕಿಯಾಗಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಈಗ ನಡೀತಾ ಇರುವಂಥ ಈ ಎಲ್ಲವೂ ಬೆಳವಣಿಗೆ ಇದೆಯಲ್ವಾ, ಇಮಿಟೇಟ್ ಮಾಡುವುದಾಗಿರಲಿ ಅಥವಾ ಮಾಡ್ಕೊಳ್ಳೋದಾಗಿ ಯಾಕೆ ಅಂತ ಹೇಳಿ ಚಂಪಾ ಶೇಷಾದ್ರಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಕಾಂತಾರ ಸಿನಿಮಾ, ಅದಾದ ನಂತರ ಕಾಂತಾರ ಸಿನಿಮಾದಲ್ಲಿ ಬರುವಂಥ ದೈವದ ರೀತಿಯಲ್ಲಿ ಇಮಿಟೇಟ್ ಮಾಡೋದು, ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ ಅಂತ? ಅದು ಅವರ ಭಾವನೆ. ಯಾವಾಗ ಅವರ ಭಾವನೆ ಒಂದು ಬ್ರಾಡ್ ಮೈಂಡ್ ಥಿಂಕಿಂಗ್ ಇರಲ್ಲ, ಏನಾಗುತ್ತೆ ನೋಡಿದ ತಕ್ಷಣ ಅದನ್ನು ಅನುಭವಿಸಿ ಆನಂದಿಸಬೇಕು ಅನ್ನೋ ಭಾವನೆಯಲ್ಲಿ ಇರ್ತಾರೆ ಕೆಲವರು. ಈಗ ಒಂದು ಸಬ್ಜೆಕ್ಟ್ ತೊಗೊಳ್ತೀವಿ, ಈಗ ಒಂದು ಭಜನ್ನು ನಾವು ಫಸ್ಟ್ ಇಂಟ್ರೆಸ್ಟ್ ಇರಲ್ಲ, ಕೂತಿರ್ತೀವಿ, ಹೋಗ್ತಾ ಹೋಗ್ತಾ ನಾವು ಕೈ ತಾಳ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಆ ರೀತಿ ಆಗುತ್ತೆ. ಈಗ ಕೆಲವರು ಏನು ಮಾಡ್ತಾ ಇರೋದನ್ನು ಅತಿರೇಕ ಸ್ಥಿತಿಗೆ ತೊಗೊಳ್ತಾ ಇದ್ದಾರೆ. ಬಿಕಾಸ್ ಅದು ಮೆಂಟಲಿ ಫ್ರೀಕ್ವೆನ್ಸಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಲ್ಲ, ಅವ್ರನ್ನವ್ರು ನಿಯಂತ್ರಣದಲ್ಲಿ ಇಟ್ಕೊಳಕ್ಕಾಗದೇ ಇದ್ದಾಗ ಈ ರೀತಿ ಇದನ್ನೊಂಥರ ಏನು ಹೇಳ್ತೀನಿ, ವ್ಯವಸ್ಥೆ ಅನ್ನಲ್ಲ, ಆ ವ್ಯವಸ್ಥೆಯನ್ನು ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಮೇಲೆ ಇವಾಗ ಏನಾಗಿದೆ ಅಂದರೆ ಒಂದು ರೀತಿ ಇದನ್ನು ನೋಡಿದ ತಕ್ಷಣ ಎಲ್ಲ ಅಟ್ರಾಕ್ಷನ್ ಆಗ್ಬೋದು, ಇದನ್ನು ನಾವು ಈ ರೀತಿ ಮಾಡಿದ ತಕ್ಷಣ ಇನ್ನೊಂದಷ್ಟು ಇದು ಅಂತೇಳಿ ಅವರವರ ಮೌಢ್ಯತೆ ಮೂಢತೆಯಲ್ಲಿ ಇರ್ತಾರೆ ಅವರು. ಇಲ್ಲಿ ನಾವೇನಾಗುತ್ತೆ, ಯಾವುದನ್ನು ಇಮಿಟೇಷನ್ ಮಾಡ್ದಿರಾ, ಇವಾಗ ಕಾಂತಾರ ಒಂದು ವರ್ಡ್ ತೊಗೊಂಡಿದ ತಕ್ಷಣ ನಮಗೇನು, ಒಂದು ಕಾಣಿಸದೇ ಇರುವಂಥ ಒಂದು ಅಗೋಚರ ಶಕ್ತಿ ಇದ್ದೇ ಇದೆ, ಎಲ್ಲದರಲ್ಲೂ ಇದೆ. ಯಾವ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ, ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟಿಲ್ಲ. ದೈವಿಕ ಶಕ್ತಿ ಈಸ್ ಯೂನಿವರ್ಸಲ್. ಆ ದೈವಿಕ ಶಕ್ತಿಯನ್ನು ನೀವು ಹೇಗೆ ಒಂದು ಅತೀಂದ್ರಿಯ ಶಕ್ತಿಯಾಗಿ ಮಾರ್ಪಾಟು ಮಾಡ್ಬೋದು ಅನ್ನೋದು ಒಂದು ತಾತ್ಪರ್ಯ ಅದರದ್ದು ನನಗೆ ಹೇಳಬೇಕಾದ್ರೆ. ಈಗ ನೀವು ಅನುಕರಣೆ ಮಾಡಿ ನೀವು ಕಿರುಚಿ ಓ ಅನ್ನೋದ್ರಿಂದ ಯಾವುದು ಎಫೆಕ್ಟಿವ್ ಆಗಿರಲ್ಲ.
ಏನಾಗುತ್ತೆ, ಒಂದು ಸಬ್ಜೆಕ್ಟ್ ವೈಸ್ ನಾವು ತಗೊಂಡಾಗ ಕೆಲವರಿಗೆ ಅದನ್ನು ನೋಡಿದ ತಕ್ಷಣ ಅನುಕರಣೆ, ಇವಾಗ ನಾವು ಪ್ರಾಣಿಗಳದ್ದು ಒಂದು ಮಿಮಿಕ್ರಿ ಮಾಡ್ತೀವಿ, ಕೆಲವರು ವಾಯ್ಸ್ ಮಿಮಿಕ್ರಿ ಮಾಡ್ತೀವಿ, ಆ ರೀತಿ ಅದನ್ನು ತಗೊಳ್ತಾರೆ ಅವರು. ಅದಕ್ಕೆ ಬೆಲೆ ಕೊಡಬೇಡಿ. ಅಲ್ಲಿ ಏನಿದೆ ನಿಜವಾದ ಕಾಂತಾರದಲ್ಲಿ, ಅಲ್ಲಿ ಏನನ್ನು ತೋರಿಸಿದ್ದಾರೆ, ಎಂತಹ ಅಗೋಚರ ಶಕ್ತಿಗಳಿದ್ರೂ ಆ ಪಾಸಿಟಿವಿಟಿ ಏನಿದೆ, ನಿಮ್ಮಲ್ಲೇ ಒಂದು ಇರುವಂಥ ದೈವಿಕ ಶಕ್ತಿಯನ್ನು ಹೇಗೆ ನೀವು ಹೊರಗೆ ತರ್ಬೋದು ಅನ್ನೋದನ್ನು ಒಂದು ಮಾರ್ಮಿಕವಾಗಿ ರಹಸ್ಯವಾಗಿ ತೋರಿಸಿದ್ದಾರೆ. ಅದನ್ನು ನಾವು ಇನ್ಡೆಪ್ತ್ ಕೂತು ನೋಡಿದಾಗಲೇ ನಮ್ಗೆ ಅದರ ಮರ್ಮ ಅರ್ಥ ಆಗುವಂಥದ್ದು. ಈಗ ನಾವು ಕಾಂತಾರ ಹೋಗ್ತೀವಿ, ದೆರ್ ಈಸ್ ಎ ಲಾಟ್ ಆಫ್ ಡಿಫರೆನ್ಸ್ ಇನ್ ಪಾರ್ಟ್ ಫಸ್ಟ್ ಪಾರ್ಟ್ ಸೆಕೆಂಡ್. ಪಾರ್ಟ್ ಫಸ್ಟು ತುಂಬ ಜೋವೆಲ್ ಆಗಿ ಹ್ಯಾಪಿಯಾಗಿ ನಾವು ಸಾಂಗು, ಡ್ಯುಯೆಟು, ರೊಮ್ಯಾನ್ಸ್ ಎಲ್ಲ ಬಂದ್ಬಿಡ್ತಿದೆ. ಅದನ್ನು ನೋಡ್ಬಿಟ್ಟು ನಾವು ಖುಷಿ ಆಗ್ಬಿಟ್ಟಿದ್ದೀವಿ. ಕಾಂತಾರ ಅಂದಾಗ ಕೆಲವು ಸಾಂಗ್ಸ್ ನಮ್ಗೆ ಹಾಗೆ ಬರುತ್ತೆ. ವರಾಹ ರೂಪಂ ಬಂದಿದ ತಕ್ಷಣ ನಾವೆಲ್ಲರೂ ಚಪ್ಪಲಿ ಬಿಟ್ಟು ನಮ್ಮ ಜಾಗದಲ್ಲಿ ನಾವು ಕೂತಿದ್ದು ಇದೆ. ಈವನ್ ಮೈಸೆಲ್ಫ್ ಕೂತು ಆ ಒಂದು ದೈವಿಕತೆಯನ್ನು ಅನುಭವಿಸ್ತಿದೆ. ಸೆಕೆಂಡ್ ಪಾರ್ಟ್ಗೆ ಹೋದಾಗ, ಜಸ್ಟ್ ಎಸ್ಟರ್ಡೇ ಐ ವೆಂಟ್, ಆ ಸೆಕೆಂಡ್ ಪಾರ್ಟ್ಗೆ ಹೋದಾಗ ಏನಾಗುತ್ತೆ, ಫಸ್ಟಿಗೆ ಏನೋ ಒಂಥರ ಕತೆ ನಮಗೆ ಒಂಥರ ನಿರಾಯಾಸವಾಗಿ ಸಾಗ್ತಾ ಹೋಗುತ್ತೆ. ದ ಸೆಕೆಂಡ್ ಪಾರ್ಟಲ್ಲಿ ನಮಗೆ ಒಂದು ಮೋಟಿವೇಶನ್, ಅಂದರೆ ಎಲ್ಲಿ ಹೋಗಬೇಕು, ಯಾವುದು ರೂಟಲ್ಲೇನು, ಯಾವುದೇನು ಅದನ್ನು ಹೊಮ್ಮಿಸುವ ಬಗ್ಗೆ ಹೇಗೆ, ಅದನ್ನು ಸೂಚಿಸುವ ಬಗ್ಗೆ ಹೇಗೆ ಅನ್ನೋದನ್ನು ಚಿಂತನೆ ಮುಖಾಂತರ ಅದು ತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಇಮಿಟೇಷನ್ ಮಾಡಬೇಡಿ. ಅದು ಮಾಡಿದಷ್ಟು ಏನು ಗೊತ್ತಾ, ನಿಮ್ಮ ತನ ನೀವು ಕಳ್ಕೊಳ್ತೀರಾ. ಪ್ರತಿಯೊಬ್ಬರ ವ್ಯಕ್ತಿಗೂ ಅವರವರ ತನ ಇರುತ್ತೆ. ನಾನು ಅಂದರೆ ನನ್ನದು, ನಿಮ್ಮದು ಒಂದು ನಿಮ್ಮ ವ್ಯಕ್ತಿತ್ವ ಇರುತ್ತೆ. ಬೇರೆಯವರ ವ್ಯಕ್ತಿತ್ವನ ನಿಮ್ಮಲ್ಲಿ ಯಾಕೆ ತಂದು ನೀವು ಬದಲಾಗ್ತೀರಾ? ನಿಮ್ಮ ತನದಲ್ಲೇ ನೀವಿರಿ. ಏನು ಕಲಿಸ್ಬೇಕು ಸಮಾಜಕ್ಕೆ ಅದನ್ನು ಕಲಿಸಿ. ನೀವು ಅದರಲ್ಲಿ ಮಾರ್ಮಿಕತೆ ಏನಿದೆ ಅದನ್ನು ಕಲಿಸಿ, ಅದನ್ನು ಅವೇರ್ನೆಸ್ ಕೊಡಿ. ಅದು ಬಿಟ್ಟು ನೀವು ಅದರಲ್ಲಿರೋದನ್ನು ಕೂಗುವಂಥದ್ದಾಗಲಿ ಕಿರ್ಚುವಂಥದ್ದಾಗಲಿ ಮಾಡಿ ನೀವು ಮಾಡಿದಾಗ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ವಾಟ್ಸಪ್ಪಲ್ಲಿ ಹಾಕ್ಕೊಳ್ತೀವಿ, ಫೇಸ್ಬುಕ್ಕಲ್ಲಿ ಹಾಕ್ತೀವಿ, ಅದಾದಮೇಲೆ ಏನೂ ಇಲ್ಲ, ತಟಸ್ಥ ಆಗ್ತೀವಿ. ಹಾಗಾಗಿ ಮನಸ್ಸಿನ ಸ್ಥಿತಿಗಳ ಮೇಲೆ ಇದು ಪರಿಣಾಮ ಗಂಭೀರವಾಗಿ ಅವರವರ ಮನಸ್ಸಿನ ಭಾವನೆ ಮೇಲೆ ಬೀಳುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ ಗುರುಗಳೇ, ಮತ್ತೊಂದು ಪ್ರಶ್ನೆ ಇದೆ. ದೇವರು ದೈವ ಮೈ ಮೇಲೆ ಬರುತ್ತಾ ಅಂತ.